ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಒಂದು ಕೋರ್ಸ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಅದು ಯಾವುದು ಅಂದರೆ BSc ಮೆಟೀರಿಯಲ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತೇಳಿ. ಇದು ಡಿಗ್ರಿನಲ್ಲೂ ಸಹ ಇದೆ, ಇಂಜಿನಿಯರಿಂಗಲ್ಲೂ ಸಹ ಇದೆ. ಒಂದು ಉತ್ತಮವಾದ ಕೋರ್ಸು ಮತ್ತು ತುಂಬ ಬೇಡಿಕೆಯಲ್ಲಿರೋ ಅಂಥ ಕೋರ್ಸ್ ಬಗ್ಗೆ ಇವತ್ತು ಮಾಹಿತಿ ಕೊಡ್ತಾ ಇದ್ದೀನಿ. ಕೊನೆವರೆಗೂ ಈ ವಿಡಿಯೋ ನೋಡಿ, ಒಂದು ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ನಾನು ಅದು ಬಯಸಿದ್ದೀನಿ. ಮೆಟೀರಿಯಲ್ ಸೈನ್ಸ್, BSc ಮೆಟೀರಿಯಲ್ ಸೈನ್ಸ್ ಅಂತಲೂ ಬರುತ್ತೆ, ಇಲ್ಲ ಮೆಟೀರಿಯಲ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತಲೂ ಕರೀತಾರೆ. ಈ ಮೆಟೀರಿಯಲ್ ಸೈನ್ಸ್ ಅನ್ನೋದು ಒಂದು ಡಿಗ್ರಿ ಪ್ರೋಗ್ರಾಮ್. ಅಂದರೆ ಅದು BScನಲ್ಲಾದರೂ ಇರ್ಬೋದು, ಇಂಜಿನಿಯರಿಂಗಲ್ಲಾದರೂ ಇರ್ಬೋದು. ಇದರಲ್ಲಿ ಏನು ಮಾಡ್ತಾರೆ, ವೇರಿಯಸ್ ಮೆಟೀರಿಯಲ್ಸ್ ಬಗ್ಗೆ ಮತ್ತು ಅದರ ಪ್ರಾಪರ್ಟೀಸ್ ಬಗ್ಗೆ ಮತ್ತು ಅದರ ಅಪ್ಲಿಕೇಶನ್ ಬಗ್ಗೆ ನೀವು ಓದ್ತಾ ಹೋಗ್ತೀರಿ. ಕಂಬೈನ್ ಕಾನ್ಸೆಪ್ಟ್ಸ್ ಫಾರ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಇಂಜಿನಿಯರಿಂಗ್, ಇವು ಮೂರು ಸೇರ್ಕೊಂಡಿರ್ತವೆ. ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಇಂಜಿನಿಯರಿಂಗ್ ಸೇರಿಕೊಂಡು ಒಂದು ಕೋರ್ಸ್ ಇದು. ಇದು ಒಂದು ಡಿಮ್ಯಾಂಡ್ ಇರೋ ಅಂಥ ಇಂಜಿನಿಯರ್ಸ್ ಅಂತ ಕರೀತಾರೆ. ಮತ್ತು ಸೈಂಟಿಸ್ಟ್ ಸಹ ಆಗ್ಬೋದು, ಇಲ್ಲ ಎಜುಕೇಷನಲ್ಲಿ ಟ್ರೈನಿಂಗು ಮೆಟೀರಿಯಲ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಲ್ಲೂ ನೀವು ಮಾಡ್ಬೋದು. ಮೆಟೀರಿಯಲ್ ಸೈನ್ಸ್ ಫೀಲ್ಡಲ್ಲಿ ನಿಮಗೆ ತುಂಬ ಸ್ಕೋಪ್ ಇರೋ ಅಂಥದ್ದು. ಇದರಲ್ಲಿ ನೀವು ಹೇಳಿದ್ನಲ್ವಾ, ಮೆಟೀರಿಯಲ್ಸ್ ಬಗ್ಗೆ ಪ್ರಾಪರ್ಟೀಸು, ಅದರ ಅಪ್ಲಿಕೇಶನ್ನು, ವೇರಿಯಸ್ ಮೆಟೀರಿಯಲ್ಸು ಇನ್ಕ್ಲೂಡಿಂಗ್ ಮೆಟಲ್ಸು, ಸಿರಾಮಿಕ್ಸು, ಪಾಲಿಮರ್ಸು, ಕಾಂಪೋಸಿಟ್ಸು, ಇದೆಲ್ಲ ಉಪಯೋಗಿಸ್ಕೊಂಡು ಸ್ಟ್ರಕ್ಚರ್ ಪ್ರಾಪರ್ಟೀಸು, ಅದ್ರ ಮೆಟೀರಿಯಲ್ಸ್ದು ಬಿಹೇವಿಯರ್ ಮತ್ತು ಆಟೋಮಿಕ್ ಮಾಲಿಕ್ಯುಲರ್ ಆ್ಯಂಡ್ ಮೈಕ್ರೋಸ್ಕೋಪಿಕ್ ಲೆವೆಲ್ಸು. ಮೆಟೀರಿಯಲ್ ಸೈಂಟಿಸ್ಟ್ ಆಗಿ ನೀವು ವರ್ಕ್ ಮಾಡ್ಬೋದು. ರಿಸರ್ಚ್ ಇದರಲ್ಲಿ ಡಿಸೈನಿಂಗಲ್ಲಿ ವರ್ಕ್ ಮಾಡ್ಬೋದು. ನ್ಯೂ ಮೆಟೀರಿಯಲ್ಸಲ್ಲಿ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ದೇ ಕ್ಯಾನ್ ವರ್ಕ್ ಇನ್ ಇಂಡಸ್ಟ್ರೀಸ್ ಸಚ್ ಆಸ್ ಏರೋಸ್ಪೇಸಲ್ಲೂ ಸಹ ನೀವು ಕೆಲಸ ಮಾಡ್ಬೋದು. ಎನರ್ಜಿ ಫೀಲ್ಡ್ಗಳಲ್ಲಿ, ಬಯೋಮೆಡಿಕಲ್ ಫೀಲ್ಡಲ್ಲೂ ಸಹ ನೀವು ಕೆಲಸ ಮಾಡ್ಬೋದು ಈ ಕೋರ್ಸ್ನ ಮಾಡಿದ್ರೆ. ಇದರಲ್ಲಿ ಯಾವ್ಯಾವುದೆಲ್ಲ ಬರುತ್ತೆ ಅಂದರೆ BTech ಇನ್ ಮೆಟೀರಿಯಲ್ ಸೈನ್ಸ್ ಅಂತ ಬರುತ್ತೆ. ನೀವು ಇಂಜಿನಿಯರಿಂಗಲ್ಲಿ BTech ಇನ್ ಮೆಟೀರಿಯಲ್ ಸೈನ್ಸ್ ಅಂತ ಇರುತ್ತೆ. MTech ಇನ್ ಮೆಟೀರಿಯಲ್ ಸೈನ್ಸ್ ಅಂದರೆ ಮಾಸ್ಟರ್ಸ್. BSc ಮೆಟೀರಿಯಲ್ ಸೈನ್ಸ್ ಅಂತ ಇದೆ, MSc ಮೆಟೀರಿಯಲ್ ಸೈನ್ಸ್ ಅಂತ ಇದೆ, PhDನೂ ಮಾಡ್ಬೋದು ಮೆಟೀರಿಯಲ್ ಸೈನ್ಸಲ್ಲಿ. ಇಷ್ಟೆಲ್ಲ ಕೋರ್ಸು ಇದರಲ್ಲಿ ಬರ್ತದೆ. ಅಂದರೆ ಇದಕ್ಕೆಲ್ಲ ಎಲಿಜಿಬಿಲಿಟಿ ಏನು ಅಂತ ಬಂದರೆ, ಸಪೋಸ್ ನೀವು BE ಇಲ್ಲ BTech ಇಲ್ಲ BSc ಮೆಟೀರಿಯಲ್ ಸೈನ್ಸು, ಇದು ಬಂದು 4 ಇಯರ್ಸ್ ಕೋರ್ಸು. BSc ನೀವು ಮೆಟೀರಿಯಲ್ ಸೈನ್ಸಿಗೆ ಸೇರಿದ್ರು 4 ಇಯರ್ಸು, ಇಲ್ಲ BTech ಮೆಟೀರಿಯಲ್ ಸೈನ್ಸಿಗೆ ಸೇರಿದ್ರು 4 ಇಯರ್ಸು. ಅಂದರೆ ನೀವು PUC ಪಾಸ್ ಮಾಡಿರಬೇಕು, ಅಂದರೆ 10+2 ಪಾಸ್ ಮಾಡಿರಬೇಕು. 50 to 60% ಇರಬೇಕು PCM ಸಬ್ಜೆಕ್ಟ್ಸಲ್ಲಿ. ಕೆಲವು ಕಡೆ 50 ಕೇಳ್ತಾರೆ, ಕೆಲವು ಕಡೆ 60, ಈ ಥರದ್ದೆಲ್ಲ ಪರ್ಸೆಂಟೇಜ್ ಕೇಳ್ತಾರೆ. ಹಂಗಾಗಿ 50 to 60% PCM ಸಬ್ಜೆಕ್ಟ್ಸಲ್ಲಿ ಇರಬೇಕು. ಅದೇ ಏನಾದರೂ ನೀವು MTech ಮಾಡ್ತೀನಿ ಇಲ್ಲ MSc ಮೆಟೀರಿಯಲ್ ಸೈನ್ಸ್ ಮಾಡ್ತೀನಿ ಅಂದರೆ ಅದು ಒಂದು 2 ಇಯರ್ಸ್ ಕೋರ್ಸು. BSc ಡಿಗ್ರಿ ಇನ್ ಮೆಟೀರಿಯಲ್ ಸೈನ್ಸ್ ಇಲ್ಲ BTech ಡಿಗ್ರಿ ಇನ್ ಮೆಟೀರಿಯಲ್ ಸೈನ್ಸ್ ಮಾಡಿದವರು ME MTechನ ಮಾಡ್ಬೋದು. ಇದರಲ್ಲಿ ನೀವು PhDನೂ ಸಹ ಮಾಡ್ಬೋದು ಮೆಟೀರಿಯಲ್ ಸೈನ್ಸಲ್ಲಿ. ಆವಾಗ ಮಾಸ್ಟರ್ಸ್ ಇನ್ ಮೆಟೀರಿಯಲ್ ಸೈನ್ಸಲ್ಲಿ ಮಾಡಿದರೆ ಇದಕ್ಕೆ ನೀವು ಎಲಿಜಿಬಲ್ ಆಗ್ತೀರಿ. ಅಪ್ಲಿಕೇಶನ್ ಪ್ರೋಸೆಸ್ ಯಾವ ಥರ ಇದೆ ಅಂದರೆ, ಎಂಟ್ರೆನ್ಸ್ ಎಕ್ಸಾಮ್ಸ್ನ ಬರೀಬೇಕಾಗುತ್ತೆ. ಅಂದರೆ ಕೆಲವು ಕಾಲೇಜವರು, ಯೂನಿವರ್ಸಿಟಿಯವರು ಅವರೇ ಒಂದು ಎಕ್ಸಾಮ್ಸ್ನ ಮಾಡ್ಕೊತಾರೆ. ಕೆಲವು ಕಾಲೇಜಸ್ ಅವರು ಈ JE ಮೇನ್ಸ್ ಮುಖಾಂತರ ತಗೊತಾರೆ, JE ಅಡ್ವಾನ್ಸಿಂದ ತಗೊತಾರೆ ಕೆಲವರು ಕಾಲೇಜಲ್ಲಿ. ಕೆಲವು ಕಾಲೇಜಲ್ಲಿ CUT ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂತ ಬರುತ್ತೆ, ಅದ್ರ ಮುಖಾಂತರ ತಗೊತಾರೆ. ಕೆಲವು ಕಡೆ UPSC-AT ಅಂತ ಬರುತ್ತೆ, ಅದು ತಗೊತಾರೆ. ಇನ್ನು ಕೆಲವು ಕಡೆ SAT ಇಂಡಿಯಾ ಟೆಸ್ಟ್ ತಗೊತಾರೆ. UGC ನೆಟ್ಟು, ಗೇಟು, ಸ್ಟೇಟ್ ಲೆವೆಲ್ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮು, ಈ ಥರದವೆಲ್ಲ ಎಕ್ಸಾಮ್ಸ್ನಲ್ಲಿ ಆ ಕಾಲೇಜವರು ಯಾವ್ಯಾವುದು ಮಾರ್ಕ್ಸ್ ಬೇಕಾಗುತ್ತೆ ಅದ್ರ ಮೇಲೆ ಅವರು ಜಾಯಿನ್ ಮಾಡ್ಕೊತಾ ಹೋಗ್ತಾರೆ. ಟೋಟಲಿ ಇದೊಂದು ಮೆರಿಟ್ ಕೆಲವು ಇನ್ಸ್ಟಿಟ್ಯೂಷನಲ್ಲಿ ಯಾವುದೇ ರೀತಿ ಎಕ್ಸಾಮ್ ಇರಲ್ಲ, PUC ಮಾರ್ಕ್ಸ್ ಮೇಲೂ ಸಹ ಸೇರಿಸ್ಕೊತಾರೆ. ಅಂದರೆ ಮೆರಿಟ್ ಬೇಸ್ಡ್ ಅಡ್ಮಿಷನ್ ಅಂತ ಕರೀತಾರೆ. PUC ಮಾರ್ಕ್ಸ್ ಮೇಲೂ ಸಹ ಕೆಲವು ಕಾಲೇಜಲ್ಲಿ ಈ ಕೋರ್ಸ್ಗೆ ಅಡ್ಮಿಷನ್ ಮಾಡ್ಕೊತಾರೆ. ಅಪ್ಲಿಕೇಶನ್ನ ನೀವು ಫಿಲ್ ಮಾಡಿ, ಅಪ್ಲಿಕೇಶನ್ ಫಾರಮು ಕಾಲೇಜಲ್ಲಿ ಇಲ್ಲ ಯೂನಿವರ್ಸಿಟಿ ವೈಸ್ ಇರುತ್ತೆ, ನೋಡಿಕೊಂಡು ಅದಕ್ಕೆ ವೆಬ್ಸೈಟಲ್ಲಿ ಚೆಕ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕ್ಬೋದು. PUC ಯಾರ್ಯಾರು ಮುಗಿಸಿದ್ದಾರೆ ಅವರೆಲ್ಲರಿಗೂ ಒಂದು ಇದು ಉತ್ತಮವಾದ ಕೋರ್ಸು. ಹೇಳಿದ್ವಲ್ಲ, ಮೆರಿಟ್ ಬೇಸ್ಡಲ್ಲೂ ನೀವು ಸೀಟ್ ತಗೋಬೋದು, ಇಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಸಹ ನೀವು ಸೀಟ್ಗಳನ್ನ ತಗೋಬೇಕು. ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಮೈಗ್ರೇಷನ್ನು ಮತ್ತು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕಾಗುತ್ತೆ,
ರಿಸರ್ವೇಶನ್ ಇತ್ತು ಅಂದ್ರೆ ರಿಸರ್ವೇಶನ್ ಕ್ಯಾಟಗರಿ ಸರ್ಟಿಫಿಕೇಟ್ ಬೇಕು. ಎ ವ್ಯಾಲಿಡ್ ಐ ಡಿ ಪ್ರೂಫ್, ಆಧಾರ್ ಕಾರ್ಡ್ ಇರ್ಬೋದು, ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್ ಎಕ್ಸೆಟ್ರಾ ಈ ಥರದ್ದು ಯಾವುದಾದ್ರೂ ಬೇಕಾಗುತ್ತೆ. 10th ಮಾರ್ಕ್ ಶೀಟ್ ಬೇಕಾಗುತ್ತೆ. 12th ಮಾರ್ಕ್ಸ್ ಕಾರ್ಡು, ಯು ಜಿ ಮಾರ್ಕ್ ಶೀಟ್, ನೀವೇನಾರ ಪಿ ಜಿಗೆ ಸೇರ್ತೀನಿ ಅಂತಂದರೆ ಯು ಜಿ ಮಾರ್ಕ್ ಶೀಟ್ ಬೇಕು. ಅದೇ ರೀತಿ ಪಿ ಎಚ್ ಡಿಗೆ ಸೇರ್ತೀನಿ ಅಂದರೆ ಪಿ ಜಿ ಮಾರ್ಕ್ ಶೀಟ್ ಬೇಕಾಗುತ್ತೆ. ಟಾಪ್ ಕಾಲೇಜಸ್ ಯಾವ್ಯಾವುದು ಅಂತ ಬಂದಾಗ ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್ ಆಫ್ ಟೆಕ್ನಾಲಜಿ, ಏನು ಐ ಐ ಟಿಸ್ ಇದೆ ಅಲ್ಲೆಲ್ಲ ಕಡೆ ಮೆಟೀರಿಯಲ್ ಸೈನ್ಸ್ ಕೋರ್ಸ್ ಇದೆ. ಐ ಐ ಟಿ ಕಾಲೇಜ್ಗಳು ಎಷ್ಟಿದೆ ನಮ್ಗೆ ಇಂಡಿಯಾದಲ್ಲಿ ಅಲ್ಲೆಲ್ಲ ನೀವು ಬೇಕಾದ್ರೆ ಸೇರ್ಬೋದು. ಎನ್ ಐ ಟಿಸ್ ಅಲ್ಲೂ ಸಹ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲೂ ಸಹ ಈ ಮೆಟೀರಿಯಲ್ ಸೈನ್ಸ್ ಇದೆ. ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿರುವಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲೂ ಸಹ ಮೆಟೀರಿಯಲ್ ಸೈನ್ಸ್ನ ನೀವು ಓದ್ಬೋದು. ಅದೇ ರೀತಿ ಬೆಂಗಳೂರಲ್ಲಿರುವಂಥ ಇನ್ನೊಂದು ರಿಸರ್ಚ್ ಸೆಂಟರ್ ಯಾವುದು ಅಂದರೆ ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ಸೈನ್ಸ್ ರಿಸರ್ಚ್, ಅಲ್ಲೂ ಸಹ ಈ ಮೆಟೀರಿಯಲ್ ಸೈನ್ಸ್ ಕೋರ್ಸ್ ಇದೆ, ನೀವು ಅಲ್ಲೂ ಸೇರ್ಬೋದು. ಅದೇ ರೀತಿ ಬೆಂಗಳೂರಲ್ಲಿರುವಂಥ ತ್ರಿಬಲ್ ಐ ಟಿ, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತಿದೆ, ಅಲ್ಲೂ ಸಹ ಈ ಕೋರ್ಸ್ ಇದೆ, ಅಲ್ಲೂ ಸೇರ್ಬೋದು. ನಮ್ಮ ಕರ್ನಾಟಕದಲ್ಲಿ ಈ 3 ಕಡೆ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ಸೈನ್ಸ್ ರಿಸರ್ಚ್, ಮತ್ತೆ ತ್ರಿಬಲ್ ಐ ಟಿ, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಅಲ್ಲೂ ಸೇರ್ಕೋಬೋದು. ಮತ್ತೆ ವಿ ಐ ಟಿ ವೆಲ್ಲೂರು, ಯಾರ್ಯಾರು ವಿ ಐ ಟಿ ಎಕ್ಸಾಮ್ಸ್ ಬರ್ದಿದ್ದೀರಿ ಅವರು ಸೇರ್ಕೋಬೋದು. ಮತ್ತೆ ಅಮಿತಿ ಯೂನಿವರ್ಸಿಟಿ ಅಂತಿದೆ, ಅಲ್ಲೂ ಸಹ ಈ ಕೋರ್ಸ್ ಇದೆ. ಮತ್ತೆ ಜೈನ್ ಡೀಮ್ಡ್ ಯೂನಿವರ್ಸಿಟಿ ಅಂತೇಳಿ ಬೆಂಗಳೂರಲ್ಲಿದೆ, ಅಲ್ಲೂ ಸೇರ್ಕೋಬೋದು. ಜೆ ಎಸ್ ಎಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮೈಸೂರು, ಅಲ್ಲೂ ಇದೆ. ಸರ್ದಾರ್ ಪಟೇಲ್ ಯೂನಿವರ್ಸಿಟಿ ಅಂತ ಬರುತ್ತೆ ಗುಜರಾತಲ್ಲಿನ, ಅಲ್ಲೂ ಸಹ ಇದೆ. ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ಮತ್ತೆ ಮೈಸೂರು ಯೂನಿವರ್ಸಿಟಿ, ಮ್ಯಾಕ್ಸಿಮಮ್ ಕರ್ನಾಟಕದವೇ ಜಾಸ್ತಿ ಇದ್ದಾವೆ. ಈ ಕೋರ್ಸ್ ಬಗ್ಗೆ ನೀವು ಸೇರ್ಕೋಬೋದು. ತುಂಬಾ ಬೇಡಿಕೆ ಇರೋಂಥ ಕೋರ್ಸ್ ಇದು, ಹಂಗಾಗಿ ಇದ್ರ ಬಗ್ಗೆ ಒತ್ತಿ ಹೇಳ್ತಾ ಇರೋದು. ಇಂಪಾರ್ಟೆಂಟ್ ಡೇಟ್ಸ್ ಅಂತ ಬಂದ್ರೆ ವೇರಿಯಸ್ ಇನ್ಸ್ಟಿಟ್ಯೂಷನ್ಸ್ ಒಂದಂದ್ರೆ ಹೇಳಿದ್ನಲ್ವಾ, ಅಪ್ಲಿಕೇಶನ್ಸ್ ಎಲ್ಲ ಏಪ್ರಿಲ್ ಇಲ್ಲ ಜೂನ್ ಅಲ್ಲಿ ಬಿಡ್ತಾರೆ. ನೋಡ್ಕೊಂಡು ನೀವು ಈ ಕೋರ್ಸ್ ಇಂಟ್ರೆಸ್ಟ್ ಇರೋರು ಅಪ್ಲಿಕೇಶನ್ ಹಾಕೋಬಹುದು. ಎಂಟ್ರೆನ್ಸ್ ಎಕ್ಸಾಮು ಏಪ್ರಿಲ್ ಇಲ್ಲ ಮೇ ನಲ್ಲಿ ಕೆಲವು ಕಡೆ ನಡೆಯುತ್ತೆ, ಆ ಕಾಲೇಜ್ಗಳಿಗೆ ಸಂಬಂಧಪಟ್ಟಂಗೆ ನಡೆಯುತ್ತೆ. ಎಲ್ಲೆಲ್ಲಿ ನೀವು ಕೆಲಸ ಮಾಡ್ಬೋದು ಅಂದ್ರೆ ನಮ್ಮ ದೇಶಕ್ಕಿಂತ ಬೇರೆ ದೇಶದಲ್ಲೇ ನೀವು ಜಾಸ್ತಿ ಕೆಲಸ ಮಾಡ್ಬೋದು, ಅಷ್ಟು ಅಪಾರ್ಚುನಿಟೀಸು ಇದೆ. ನಮ್ಮ ಸ್ಟೇಟ್ಸ್ ಆಫ್ ಇಂಡಿಯಾದಲ್ಲೂ ಸಿಗುತ್ತೆ, ಯು ಎಸ್ ಎ ನಲ್ಲಿದೆ, ಯು ಕೆ ಇದೆ, ಕೆನಡಾ, ಯುರೋಪ್, ರಷ್ಯಾ, ಚೀನಾ, ಮಲೇಷ್ಯಾ, ತೈವಾನ್, ಸೌತ್ ಕೊರಿಯಾ, ದುಬೈ ಅಂಡ್ ಒಮನ್, ಈ ತರದ ಕಂಟ್ರಿಗಳಲ್ಲಿ ಹೆಚ್ಚು ಬೇಡಿಕೆ ಇರೋಂಥ ಕೋರ್ಸ್ ಇದು. ಹೇಳಿದ್ನಲ್ವಾ, ನೀವು ಏನಾದ್ರು ಮೆಟೀರಿಯಲ್ ಸೈನ್ಸ್ ಬಗ್ಗೆ ಕೋರ್ಸ್ ಕಂಪ್ಲೀಟ್ ಮಾಡಿ ಒಳ್ಳೆ ಅಚೀವ್ಮೆಂಟ್ ಮಾಡಿದೀರಾ ಅಂದ್ರೆ ಬೇರೆ ದೇಶದಲ್ಲೇ ನಿಮಗೆ ತುಂಬಾ ಬೇಡಿಕೆ, ನಮ್ಮ ದೇಶದಲ್ಲೂ ಇದೆ, ಬೇರೆ ದೇಶದಲ್ಲೂ ಕ್ಯಾಂಪಸ್ ಸೆಲೆಕ್ಷನ್ಗೆ ನಮ್ಮ ಕಂಟ್ರಿಗೆ ಬಂದು ಮಾಡ್ಕೊಂಡು ಹೋಗ್ತಾರೆ. ಇಷ್ಟೆಲ್ಲ ಸ್ಟೇಟ್ಸ್ ಕಂಟ್ರಿಗಳಲ್ಲಿ ನೀವು ಕೆಲಸ ಮಾಡ್ಬೋದು. ಎಲ್ಲೆಲ್ಲಿ ಯಾವ್ಯಾವ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ಬೋದು ಅಂದ್ರೆ ಕೆಮಿಕಲ್ ಇಂಡಸ್ಟ್ರೀಸ್ ನೋಡಿ, ಮಾಡಿರೋದು ಒಂದು ಕೋರ್ಸು ಎಷ್ಟೊಂದು ಕಡೆ ಬೇಕಾಗ್ತದೆ ಈ ಕೋರ್ಸ್ ಮಾಡಿರೋರು ಅಂದ್ರೆ ಕೆಮಿಕಲ್ ಇಂಡಸ್ಟ್ರೀಸ್ ಅಲ್ಲಿ ಈ ಕೋರ್ಸ್ ಮಾಡಿರೋರು ಬೇಕು, ಕಾಂಪೋಸಿಟ್ಸ್ ಇಂಡಸ್ಟ್ರೀಸ್ ಅಲ್ಲಿ ಬೇಕು, ಫಾರ್ಮಾದಲ್ಲೂ ಸಹ ಬೇಕು, ಸಿರಾಮಿಕ್ ಇಂಡಸ್ಟ್ರೀಸ್ ಅಲ್ಲಿ ಬೇಕು, ಪಾಲಿಮರ್ಸ್ ಅಲ್ಲಿ, ಮೆಟೀರಿಯಲ್ ಇಂಡಸ್ಟ್ರೀಸ್ ಅಲ್ಲಿ, ಮತ್ತೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ, ಮೆಟೀರಿಯಲ್ ಇಂಜಿನಿಯರ್ಸ್ಗಳಿಗೆ ಬೇಕು, ಕ್ವಾಲಿಟಿ ಕಂಟ್ರೋಲರ್ ಆಗಬೇಕು. ಇಷ್ಟೆಲ್ಲ ಕಡೆ ನೀವು ನಿಮ್ಮ ರಿಕ್ವೈರ್ಮೆಂಟ್ ಇರುತ್ತೆ ಈ ಕೋರ್ಸ್ ಮಾಡಿರೋರಿಗೆ. ಹಂಗೂ ಇಲ್ಲ ಅಂದ್ರೆ ನೀವು ಟೀಚಿಂಗ್ ಇದ್ರಲ್ಲೂ ಸಹ ಹೋಗ್ಬೋದು. ಜೊತೆಗೆ ಹೇಳ್ತಿದ್ದೀನಲ್ಲ 100% ಪ್ಲೇಸ್ಮೆಂಟ್, ತುಂಬಾ ಬೇಡಿಕೆ ಇರೋಂಥ ಕೋರ್ಸು, ತುಂಬಾ ಕಡೆ ಅಂದ್ರೆ ತುಂಬಾ ಫೀಲ್ಡ್ ಅಲ್ಲಿ ಇಂಡಸ್ಟ್ರೀಸ್ ಅಲ್ಲಿ ಬೇಕಿರೋ ಅಂತ ಕೋರ್ಸ್. ನೀವು ಒಂದು ಓದ್ಬಿಟ್ಟು ಒಂದೇ ಫೀಲ್ಡ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಏನಿಲ್ಲ. ನಾನು ಈಗ ಹೇಳಿದ್ನಲ್ವಾ, ಎಷ್ಟೊಂದು ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ಬೋದು, ಕೆಮಿಕಲ್ ಇಂಡಸ್ಟ್ರೀಸ್, ಕಾಂಪೋಸಿಟ್ ಇಂಡಸ್ಟ್ರಿ, ಫಾರ್ಮಾದಲ್ಲಿ, ಸಿರಾಮಿಕ್ ಅಲ್ಲಿ, ಪಾಲಿಮರ್ಸ್, ಪ್ರತಿಯೊಂದು ಇಂಡಸ್ಟ್ರೀಸ್ ಅಲ್ಲೂ ಕೆಲಸ ಮಾಡುವಂತ ಒಂದು ಉತ್ತಮವಾದ ಎಲ್ಲಾ ಇಂಡಸ್ಟ್ರೀಸ್ವರೆಗೂ ಬೇಕಿರೋ ಅಂತ ಒಂದು ಕೋರ್ಸ್ ಇದು. ಪ್ಲೇಸ್ಮೆಂಟ್ ಅಂತ ಬಂದಾಗ 100% ಪ್ಲೇಸ್ಮೆಂಟ್ ಆಗುತ್ತೆ, ಡೌಟೇ ಬೇಡ, ಅಷ್ಟು ಬೇಡಿಕೆ ಇರೋ ಅಂತ ಕೋರ್ಸು. ಮಿನಿಮಮ್ 25 to 40 lakhs per year ಸಿಗೋ ಅಂತ ಒಂದು ಕೋರ್ಸ್ ಇದು ಮಾಡಿದವ್ರಿಗೆ. ಅದೇ ರೀತಿ ನೀವೇನಾದ್ರೂ ಇನ್ನ ಐ ಐ ಟಿನಲ್ಲೋ ಎನ್ ಐ ಟಿಲೋ ತ್ರಿಬಲ್ ಐ ಟಿಸ್ ಅಲ್ಲೋ ಮಾಡಿದ್ದೀರಾ ಅಂತಂದ್ರೆ ಇನ್ನೂ ಪ್ಯಾಕೇಜು ಇದಕ್ಕಿಂತ ಜಾಸ್ತಿ ಆಗುತ್ತೆ. 25 to 40 lakhs ಏನು ಹೇಳ್ತಿದ್ದೀನಿ ಅದಕ್ಕಿಂತ ಜಾಸ್ತಿ ಪ್ಯಾಕೇಜು ಐ ಐ ಟಿಸ್ ಅಲ್ಲಿ, ಎನ್ ಐ ಟಿ, ಐ ಐ ಟಿಸ್ ಅಲ್ಲಂತೂ ಮಾಡಿದ್ರೆ ನೀವು more than 65 lakhs per year ಈ ಕೋರ್ಸ್ಗೆ ಪ್ಯಾಕೇಜೇ ಇದೆ. ಅಷ್ಟು ಉತ್ತಮವಾದ ಕೋರ್ಸು ಮತ್ತೆ ಬೇಡಿಕೆ ಇರೋಂಥದ್ದು. ಸ್ಕೋಪ್ ಇನ್ ಇಂಡಿಯಾ ಅಂತ ಬಂದ್ರೆ
ಮ್ಯಾನುಫ್ಯಾಕ್ಚರಿಂಗ್ ಇದ್ರೆ ಎಲ್ಲಾ ಮ್ಯಾನುಫ್ಯಾಕ್ಚರಿಂಗ್ ಇದ್ರಲ್ಲೂ ಈ ಕೋರ್ಸ್ ಮಾಡಿರೋರು ಬೇಕು. ಫಾರ್ಮಾಸ್ಯೂಟಿಕಲ್ಸ್ ಅಲ್ಲೂ ಬೇಕು, ಆಟೋಮೊಬೈಲ್ಸ್ ಅಲ್ಲಿ ಬೇಕು, ಮತ್ತೆ ಇನ್ನು ನಾನು ಹೇಳಿದ ತುಂಬಾ ಇಂಡಸ್ಟ್ರೀಸ್ ಅಲ್ಲಿ ಗ್ರೋಯಿಂಗ್ ಇನ್ ಇಂಡಿಯಾ ಮತ್ತೆ ತುಂಬಾ ಇಂಡಸ್ಟ್ರೀಸ್ ಅಲ್ಲಿ ಬೇಕಿರೋ ಅಂಥದ್ದು ಈ ಇದರದ್ದು ಡಿಗ್ರಿ ಮಾಡಿದ್ದಾರೆ ಅಂದ್ರೆ ತುಂಬಾ ಬೇಡಿಕೆ ಇರೋದು. ಶಾರ್ಟೇಜ್ ಇದೆ ಅಂತೆ, ಜಾಬ್ ಆಪರ್ಚುನಿಟೀಸ್ ತುಂಬಾ ಇದೆ, ಮಾಡಿರೋರು ಕಮ್ಮಿ ಇದ್ದಾರೆ. ಆ ತರ ಇರೋ ಅಂತ ಒಂದು ಕೋರ್ಸ್ ತುಂಬಾ ಬೇಡಿಕೆ ಇದೆ. ಮತ್ತೆ ತುಂಬಾ ಇಂಡಸ್ಟ್ರೀಸ್ ನಾನು ಹೇಳಿದ್ನಲ್ಲ, ಸಿಮೆಂಟ್ ಇಂಡಸ್ಟ್ರೀಸ್, ಪ್ಯಾಕೇಜಿಂಗ್ ಇಂಡಸ್ಟ್ರೀಸ್, ಡೈಸ್ ಇಂಡಸ್ಟ್ರೀಸ್, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್, ಏರೋಸ್ಪೇಸ್ ಇಂಡಸ್ಟ್ರೀಸ್, ಮೆಟಲ್ ಅಂಡ್ ಅಲಾಯ್ ಇಂಡಸ್ಟ್ರೀಸ್, ಬಯೋಮೆಡಿಕಲ್ ಇಂಡಸ್ಟ್ರೀಸ್, ಬ್ಯಾಟ್ರೀಸ್ ಅಲ್ಲಿ, ಸೂಪರ್ ಕ್ಯಾಪಾಸಿಟರ್ಸ್ ಅಲ್ಲಿ, ಸ್ಟ್ರಕ್ಚರಲ್ ಪಾರ್ಟ್ಸ್ ಅಲ್ಲಿ, ಕಾಂಪೋಸಿಟ್ಸ್ ಅಲ್ಲಿ ತುಂಬಾ ಹೇಳಿದ್ರ ಅದೇ ತುಂಬಾ ಎಲ್ಲಾ ತರದ ಇಂಡಸ್ಟ್ರೀಸ್ ಅವ್ರಿಗೂ ಬೇಕಾಗಿರೋ ಅಂತ ಒಂದು ಕೋರ್ಸ್ ಇದು. ಇದರಲ್ಲಿ 5 ರಿಸರ್ಚ್ ಸೆಂಟರ್ ಸಹ ಇದೆ. 5 ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಇನ್ ಮೆಟೀರಿಯಲ್ ಸೈನ್ಸ್. ಯಾವ್ಯಾವುದು ಅಂದ್ರೆ ನೀವು ರಿಸರ್ಚ್ ಫೀಲ್ಡ್ ಹೋಗ್ತೀನಿ ಅಂದ್ರೂ ಸಹ ಹೋಗ್ಬೋದು. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಅಂತಿದೆ, ಟಿಫರ್ ಅಂತ ಕರೀತಾರೆ. ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅಂತಿದೆ, ಬಾರ್ಕ್ ಅಂತ ಕರೀತಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು IISc ನಲ್ಲಿ ಇದೆ, ಅಲ್ಲೂ ಹೋಗ್ಬೋದು. ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಿದೆ, RRI. ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ಸೈಂಟಿಫಿಕ್ ರಿಸರ್ಚ್. ನಿಮ್ಗೆ ರಿಸರ್ಚ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಈ ಫೀಲ್ಡ್ ಅಲ್ಲಿ ಅದಕ್ಕೂ ಸಹ ನೀವು ಹೋಗ್ಬೋದು. ಇಷ್ಟೆಲ್ಲ ಒಂದು ಉತ್ತಮವಾದ ಕೋರ್ಸ್, ಯಾಕಂದ್ರೆ 100% ಜಾಬ್ ಪ್ಲೇಸ್ಮೆಂಟ್ ಒಂದು ಫೀಲ್ಡ್ ಅಲ್ಲ, ತುಂಬಾ ಫೀಲ್ಡ್ ಅಲ್ಲಿ ನೀವು ಕೆಲಸ ಮಾಡ್ಬೋದು ಅಂತ ಒಂದು ಉತ್ತಮವಾದ ಕೋರ್ಸ್ ಇದು. ಯಾರೆಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದೆ ಈ ಕೋರ್ಸ್ ಬಗ್ಗೆ ಸೇರ್ಕೋಬಹುದು. ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಇಂಜಿನಿಯರಿಂಗ್ ಎಲ್ಲ ಮಿಕ್ಸಪ್ ಆಗಿರೋ ಅಂತ ಒಂದು ಕೋರ್ಸು, ತುಂಬಾ ಬೇಡಿಕೆ ಇರೋ ಅಂಥದ್ದು, ಮತ್ತೆ ಬೇರೆ ದೇಶದಲ್ಲೂ ತುಂಬಾ ಬೇಡಿಕೆ ಇರೋ ಅಂತ ಒಂದು ಉತ್ತಮವಾದ ಕೋರ್ಸು. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗ್ಬೋದು. ಒಳ್ಳೇದಾಗ್ಲಿ. ಥ್ಯಾಂಕ್ ಯು.